ಸರ್ ಒಂದು ಹೋಪ್ ಇದೆ, ಏನಂದ್ರೆ ಜನ ಥಿಯೇಟರ್ ಅಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಒಂದು ಹೇಳ್ತಾರೆ. ಅದೊಂದು ನಂಬಿಕೆ ಇದೆ ಸರ್. ಎಲ್ಲ ತಂದೆ ತಾಯಿಗಳು ಒಳ್ಳೊಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡೋದ್ರಿಂದ ಮುಂದೆ ಅವ್ರವ್ರ ಮಕ್ಕಳು ಏನಾದರೂ ಒಂದು ಫ್ಯೂಚರ್ ಕಂಡ್ಕೋತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಬಂಧನ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಜನ ಡಾಕ್ಟರ್ ವಿಷ್ಣುವರ್ಧನ್ ನೋಡ್ಬಿಟ್ಟು ನಾನು ಒಬ್ಬ ಡಾಕ್ಟರ್ ಆಗಬೇಕು ಅಂತಲೂ ಆಸೆ ಪಟ್ಟಿದ್ದಾರೆ. ಬಂಗಾರದ ಮನುಷ್ಯ ನೋಡಿದಾಗ ವ್ಯವಸಾಯ ಮಾಡಬೇಕಂತ ಎಷ್ಟೋ ಜನ ಊರು ಬಿಟ್ಟು ಬಂದಿದ್ದಾರೆ, ಸಿಟಿಯಿಂದೆಲ್ಲ ಹಳ್ಳಿಗೆ ಬಂದಿದ್ದಾರೆ. ಅಂದರೆ ನಮ್ಮ ತಾಯಿನೇ ಈ ಕತೆ ಕೊಟ್ಟಿದ್ದು. ಸೊ ಅವ್ರ ಫ್ರೆಂಡ್ ಜೀವನದಲ್ಲಿ ಒಂದು ನಡೆದಂಥ ಘಟನೆನ ಅವ್ರು ತಗೊಂಡ್ಬಿಟ್ಟು ಕತೆನ. ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆ ಅಲ್ವಾ? ಇಲ್ಲ ಸರ್, ಇಲ್ಲ ಇಲ್ಲ ಆ ಥರ ಮಾನವೀಯತೆ, ಆ ಒಂದು ಎಮೋಷನ್ಸ್ಗೆ ವ್ಯಾಲ್ಯೂ ಇಲ್ಲ, ಆ ಥರ ಆಗೋಗಿದೆ ಇವಾಗ. ಸೊ ಅದನ್ನ ನೋಡಿದಾಗ, ನಮ್ಮ ಮೂವಿ ನೋಡಿದಾಗ ಎಲ್ಲೋ ಟಚ್ ಕೊಡ್ಬೋದೇನೋ ಅಂತ ನನಗೆ ಅನ್ಸುತ್ತೆ ಇವಾಗಿನ ಜನ್ರೇಷನ್ಗೆ. ಪೀಸಾಗಿ ಒಂದು ಕಾಮಾಗಿ ಕೂತ್ಕೊಂಡು ಪ್ರತಿಯೊಬ್ಬ ಆಡಿಯನ್ಸ್ ಒಂದು 6 ವರ್ಷದಿಂದ 90 ವರ್ಷದ ತನಕ ನೋಡೋ ಅಂಥ ಸಿನಿಮಾನ ಮಾಡಿದ್ದೀವಿ, ಅದೇ ಪ್ರೇಮಿ. ಅಂದರೆ ಇವಾಗ ಯಾರ ಮೇಲೂ ನಂಬಿಕೆ ಇಡೋಕ್ಕೆ ಈಸಿಯಾಗಿ ನಂಬಿಕೆ ಇಡೋಕ್ಕಂತ ಆಗಲ್ಲ, ಯಾಕಂದರೆ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗಲೂ ನೀವು ನೋಡಿ 90s ಕಿಡ್ಸಲ್ಲೆಲ್ಲ ನಾವು ಇವಾಗಲೂ ಅದೇ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ರೀಸನ್ ಅದೊಂದೇ. ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀವಿ, ಯಾವುದೇ ಜಾತಿ ಭೇದ ಇರಲ್ಲ, ಯಾವುದೇ ಮೇಲು ಕೀಳು ಇರಲ್ಲ, ಧರ್ಮ ಜಾತಿ ಯಾವುದಿರಲ್ಲ, ನಾವು ಬೆಳ್ಕೊಂಡ್ ಬಂದು. ಬಟ್ ಇವಾಗ ಏನಾಗ್ತದೆ, ಜನಗಳ ಮನಸ್ಸಲ್ಲಿ ಅದು ಬಿತ್ತುತ್ತಾ ಇದಾರೆ ಬೀಜನ, ಇವ್ರದ್ದು ಹಿಂಗೆ ಇವ್ರಿಗೆ ಹಿಂಗೆ, ಅದು ಸೆಗ್ರಿಗೇಟ್ ಮಾಡ್ತಾ ಇದಾರೆ. ಆ ಯೂನಿಫಾರ್ಮಿಟಿ ಇಲ್ಲ ಸರ್. ನಾನು ತಪ್ಪು ತಿಳ್ಕೊಬೇಡಿ ಯಾವುದೇ ಹುಡುಗಿರು ಬೇರೆ ರೀತಿ ಅಂತ. ನಾನು ಹೇಳ್ತಾ ಇರೋದು ಉದ್ದೇಶ ಏನು ಅಂದರೆ, ನೀವು ಜೆನ್ಸಿಗಾರ ತೊಗೊಳ್ಳಿ, ನಾವು ಬ್ಲೆಂಡ್ ಆಗ್ತೀವಿ. ಈ ಕಡೆ 90ಸ್ಗಾರ ಓಲ್ಡ್ ತೊಗೊಳ್ಳಿ, ಅದಕ್ಕೂ ಬ್ಲೆಂಡ್ ಆಗ್ತೀವಿ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೆ ಏಪ್ರಿಲ್ 3ಕ್ಕೆ ಒಂದು ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಪ್ರೇಮಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾದ ಕುರಿತು ಮಾತನಾಡಲಿಕ್ಕೆ ನಾಯಕ ನಾಯಕಿ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಇಬ್ರಿಗೂ ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ ಸರ್, ನಾವು ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಮೇಡಮ್. ನೋಡಿ ಹಿಂಗಿದ್ದೀನಿ ನೋಡಿ. ಚೆನ್ನಾಗಿದ್ದೀರಲ್ಲ. ಥ್ಯಾಂಕ್ ಯು ಸೊ ಮಚ್. ಹೇಗೆ ನಡೀತಿದೆ ಸಿನಿಮಾ? ಬಿಡುಗಡೆ ಹಂತದಲ್ಲಿದೆ. ಇದೇ ಏಪ್ರಿಲ್ 3ಕ್ಕೆ ಬಿಡುಗಡೆ ಆಗ್ತಿದೆ ರಾಜ್ಯಾದ್ಯಂತ. ಸೊ ಸಹಜವಾಗಿ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಕಾಯ್ತಾ ಇರ್ತೀವಿ. ಸೊ ಇಬ್ರು ಯಾವ ರೀತಿ ಕಾಯ್ತಿದ್ರಿ ಸಿನಿಮಾಗೋಸ್ಕರ? ಸರ್ ನಾವು ತುಂಬ ಕಾತರದಿಂದ ನಾವು ಕಾಯ್ತಾ ಇದ್ದೀವಿ, ಹೆಂಗೆ ಜನ ಸ್ವೀಕಾರ ಮಾಡ್ತಾರೆ ನಮ್ಮ ಸಿನಿಮಾನ ಅನ್ನೋದು. ಸೊ ಏನೋ ಎಲ್ಲ ರೀತಿಯಿಂದನೂ ಸಸೂತ್ರವಾಗಿ ಎಲ್ಲ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ಸೊ ಏಪ್ರಿಲ್ 3ನೇ ತಾರೀಕು ಅದಕ್ಕೆ ಡೇಟು ಫಿಕ್ಸ್ ಆಗಿದೆ. ಸೊ ಅವತ್ತು ಬರ್ತಾ ಇದ್ದೀವಿ. ಎಲ್ಲ ವೀಕ್ಷಕರು ಅದನ್ನು ಸ್ವಾಗತ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಎಸ್ ಮೇಡಮ್, ನಮ್ದು ಅದೇ ಭಯ. ಈ ಸಿನಿಮಾ ನಿಮ್ಗೆ ಸುಮಾರು 6-7ನೇ ಸಿನಿಮಾ ಆಗಿರ್ಬೋದು. ಆದ್ರೂ ಕೂಡ ಯಾವ್ದೇ ಸಿನಿಮಾ ಮಾಡಿದ್ರು ನಾವು ಮತ್ತೆ ನೆಕ್ಸ್ಟ್ ಮಾಡುವಂತ ಸಿನಿಮಾ ಅದು ಒಂಥರ ಹೊಸ ಸಿನಿಮಾನ ಆಗಿರುತ್ತೆ, ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲಾನು ಇದಾಗಿರುತ್ತೆ. ಸೊ ಈ ಸಿನಿಮಾಗೋಸ್ಕರ ನೀವು ಯಾವ ರೀತಿ ಕುತೂಹಲದಿಂದ ಕಾಯ್ತಿದ್ದೀರಿ? ಭಯ ಮತ್ತೆ ಖುಷಿ ಎರಡೂ ಇದೆ. ಭಯ ಅಂದ್ರೆ ಯಾವ ತರ ಆಕ್ಸೆಪ್ಟ್ ಮಾಡ್ಕೋತಾರೆ ಈ ಸ್ಟೋರಿನ ಅಂತಂದ್ರೆ, ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಸ್ಟೋರಿ. ಜನ ಆಕ್ಸೆಪ್ಟ್ ಮಾಡ್ತಾರೆ, ಎಲ್ರಿಗೂ ಲೈಕ್ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಅದೇ ಎರಡು ಮಿಕ್ಸ್ ಭಾವನೆ. ನೋಡೋಣ ಆ ದಿನ ಜನಗಳು ಯಾವ ರೀತಿ ಅದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು. ಮೆರೆಸ್ತಾರ ಇಲ್ಲ ಮಲಗಿಸ್ತಾರ? ಸರ್ ಒಂದು ಹೋಪ್ ಇದೆ, ಏನಂದ್ರೆ ಜನ ಥಿಯೇಟರ್ ಅಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಒಂದು ಹೇಳ್ತಾರೆ. ಅದೊಂದು ನಂಬಿಕೆ ಇದೆ ಸರ್. ಖಂಡಿತ ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಬಂದ್ರೆ ನಮ್ ಕನ್ನಡಿಗರು ಯಾವತ್ತು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಸೊ ಹಂಗೆ ನಿಮ್ದು ಕೂಡ ಅದೇ ಒಂದು ಲಿಸ್ಟ್ ಸೇರ್ಲಿ ಅಂತ ನಾನು ಕೂಡ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ದು ಯಾವುದೇ ಒಂಥರ ಅಬ್ಬರ ಇಲ್ಲ ಮೂವಿ, ಆರಾಮಾಗಿ ಕೂತ್ಕೊಂಡು ನೋಡುವಂತ ಮೂವಿ ಇದು. ಸೊ ಸಿನಿಮಾದ ಇದ್ರಲ್ಲಿ ಹೆಸರೆಲ್ಲ ಇದೆ ಮೇಡಮ್, ಪ್ರೇಮಿ. ಅದೇ ಹಾಗೆ ಅಲ್ವಾ? ಎಲ್ಲಾರ್ಗೂ ಪ್ರೇಮಿ. ಹೌದು. ಇಬ್ರು ಕೂಡ ಒಂದ್ ವೇಳೆ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ ಅಂದಿದ್ರೆ ಸೊ ಏನು ಮಾಡ್ತಾ ಇದ್ರಿ? ಸರ್ ಆಸ್ ಯೂಶುವಲ್ ನಾನು ಇಂಜಿನಿಯರು, ಅದೇ ವರ್ಕೆ ಮಾಡ್ತಾ ಇದ್ದೆ. ಬಟ್ ಚಿಕ್ಕ ವಯಸ್ಸಿಂದಾನು ಸಿನಿಮಾಗೆ ಬರಬೇಕು ಅಂತ, ಹೀರೋ ಆಗಬೇಕು ಅಂತಾನು ಕನ್ಸ್ಕೊಂಡಿದ್ದು. ಸೊ ಅದು ಜಾರಿಗೆ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಸರ್. ಅಂದ್ರೆ ಒಂದು ಸಿನಿಮಾಗೆ ಹೋಗಿ ಸಿನಿಮಾ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದಾಗ ನಾನು ಈ ತರ ಚೆನ್ನಾಗಿ ಕಾಣಿಸ್ಬೇಕು, ನಾನು ಈ ತರ ಫೈಟ್ ಮಾಡ್ಬೇಕು, ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗೋದಾದ್ರೆ ನಾನು ಈ ತರ ಹೀರೋ ಯಾವಾಗ ಆಗೋದು ಅಂತ ಈ ತರ ಇದ್ದೇ ಇರುತ್ತೆ. ಅದು ಹುಟ್ಟಿದ್ದಿಲ್ಲಿ ಯಾವಾಗಿಂದ ಅಂತ? ತುಂಬ ಚಿಕ್ಕ ವಯಸ್ಸಲ್ಲೇ ಸರ್. ನಮ್ಮ ಮನೇಲಿ ಏನು ಮಾಡೋರು, ನಮ್ಮ ತಂದೆ ತಾಯಿ ಸಿನಿಮಾಗಳಿಗೆ ಕರ್ಕೊಂಡು ಹೋಗೋರು. ಅವಾಗೆಲ್ಲ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರ್ತಿರ್ಲಿಲ್ಲ, ಏನು 90s ಆ ಥರದ್ದು ಏನು ಇರ್ತಿರ್ಲಿಲ್ಲ. ಸೊ ನಮಗೇನಂದ್ರೆ ಯಾವ್ದಾರು
ನಾವೇನಾರ ಇನ್ ಕೇಸ್ ನಾವು ಟಿವಿ ನೋಡ್ಬೇಕು ಅಂದ್ರೆ ನಾವು ಅಲ್ಲಿ ಪಕ್ಕದ ಮನೆಯಲ್ಲ ನಮ್ಮ ಆಂಟಿ ಮನೇಲಿ ಆ ಥರ ಎಲ್ಲ ಹೋಗಿ ನೋಡ್ಬೇಕಾಗಿತ್ತು. ಸೊ ಹಂಗಿರುವಾಗ ನಮಗೆ ಥಿಯೇಟರ್ ಸೂಪರ್ ಹಿಟ್ ಸಿನಿಮಾ ಕ್ಯಾಸೆಟ್ ತಗೊಂಬಂದ್ ಹಾಕಿದ್ರೆ ಆ ಸಿನಿಮಾ ಹಾಕಿದಾರೆ ಅಂತ ಹೇಳಿ ಮನೆಯಲ್ಲಿ ಸರ್ ನಾವು ಆ ಸಿನಿಮಾ ನೋಡೋದಕ್ಕೆ ಲೈನ್ಗೂ ಒಂದ್ 15 ಜನ ಹುಡುಗರು ಕೂರ್ತಾ ಇದ್ವಿ, ಹಿಂಗ್ ಕುತ್ಕೊಂಡ್ಬಿಡ್ತಾ ಇದ್ವಿ, ಹಿಂಗ್ ನೋಡ್ಕೊಂಡ್ ಕುತ್ಕೊಂತಾ ಇದ್ವಿ. ಆ ಮೆಮೊರೀಸು ಇವಾಗ ಎಷ್ಟೇ ಕೋಟಿ ಕೊಟ್ರು ಸಿಗಲ್ಲ ಸರ್. ಅದು ಚೆನ್ನಾಗಿತ್ತು, ಮೆಮೊರೀಸ್ ಇದೆ. ಬಟ್ ಅದನ್ನ ಮತ್ತೆ ನಾವು ಇದ್ ಮಾಡಕ್ ಆ ಕಾಲಘಟ್ಟಕ್ಕೆ ಹೋಗಕ್ಕಾಗಲ್ಲ ನಾವು. ಆಗಲ್ಲ ಸರ್, ಖಂಡಿತ ಆಗಲ್ಲ. ಅದಕ್ಕೆ ಅಲ್ಲಿಂದ ಬೆಳೆದಂತ ಆಸಕ್ತಿ. ಸೊ ಥಿಯೇಟ್ರಿಗೆ ಇವಾಗ್ಲೂ ನಾನು ಹೇಳೋದೇನಂದ್ರೆ ಎಲ್ಲಾ ತಂದೆ ತಾಯಿಗಳು ಒಳ್ಳೊಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡೋದ್ರಿಂದ ಮುಂದೆ ಅವ್ರವ್ರ ಮಕ್ಕಳು ಏನಾದರೂ ಒಂದು ಫ್ಯೂಚರ್ ಕಂಡ್ಕೋತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಬಂಧನ ಸಿನಿಮಾ ನೋಡ್ಬಿಟ್ಟು ಎಷ್ಟೋ ಜನ ಡಾಕ್ಟರ್ ವಿಷ್ಣುವರ್ಧನ್ ನೋಡ್ಬಿಟ್ಟು ನಾನು ಒಬ್ಬ ಡಾಕ್ಟರ್ ಆಗಬೇಕು ಅಂತಲೂ ಆಸೆ ಪಟ್ಟಿದ್ದಾರೆ. ಬಂಗಾರದ ಮನುಷ್ಯ ನೋಡಿದಾಗ ವ್ಯವಸಾಯ ಮಾಡಬೇಕಂತ ಎಷ್ಟೋ ಜನ ಊರು ಬಿಟ್ಟು ಬಂದಿದ್ದಾರೆ, ಸಿಟಿಯಿಂದೆಲ್ಲ ಹಳ್ಳಿಗೆ ಬಂದಿದ್ದಾರೆ. ಸೊ ಸಿನಿಮಾ ಕೆಲವೊಂದು ಸತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡತ್ತೆ. ಎಲ್ಲ ತುಂಬಾ ನಾವು ಹಳೇದು ಹೋದ್ವಿ. ಈಗ ರೀಸೆಂಟಾಗಿ ಅಂದ್ರೆ ಅಪ್ಪು ಸರ್ ಅವ್ರದ್ದು ರಾಜ್ಕುಮಾರ ಸಿನಿಮಾ ಎಷ್ಟೋ ಜನ ತಂದೆ ತಾಯಿನ ಆಶ್ರಮದಿಂದ ಕರ್ಸ್ಕೊಂಡು ಬಂದಿರೋ ಉದಾಹರಣೆಗಳು ತುಂಬಾ ಇದೆ. ಹೌದು, ಅಂದ್ರೆ ಒಂದು ವ್ಯಾಲ್ಯೂಸ್ ಸಿಗತ್ತೆ ನಿಮಗೆ, ಫ್ಯಾಮಿಲಿ ವ್ಯಾಲ್ಯೂಸು ಆ ಥರದ್ದೆಲ್ಲ ನಿಮಗೆ ಸಿನಿಮಾದೊಳಗೆ ಯಾವುದೋ ಒಂದು ಸಿನಿಮಾದೊಳಗೆ ಏನಾದರೂ ಒಂದು ಆಗಿರ್ಬೋದು. ಹಂಗಂತ ಎಲ್ಲರನ್ನೂ ಒಂದೇ ಲಿಸ್ಟಲ್ಲಿ ಇಟ್ಟು ಗುಂಡು ಹೊಡೆಯೋದು ತಪ್ಪಾಗತ್ತೆ. ಸೊ ಇವಾಗ ನಾನು ಅದನ್ನೇ ಕೇಳೋದು ಎಲ್ಲರಲ್ಲೂ, ದಯವಿಟ್ಟು ಮೊಬೈಲಲ್ಲಿ ನೋಡೋದಕ್ಕಿಂತ ಸಿನಿಮಾದೊಳಗೆ ಆ ಆರ ನೀವು ಏನು ತೊಗೊತೀರಲ್ಲ ಅದು ಮತ್ತೆ ಮೊಬೈಲಲ್ಲಿ ಸಿಗಲ್ಲ. ದಯವಿಟ್ಟು ಚಿತ್ರಮಂದಿರಗಳಲ್ಲೇ ಬಂದು ನೋಡಿ. ಯಾಕಂದರೆ ನಾವು ಒಂದು ಸತಿ ನೋಡೋದು ಥಿಯೇಟ್ರಿಗೆ ಬಂದು ಸುಮಾರು ಜನಕ್ಕೆ ಅಲ್ಲಿ ಕೆಲಸ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಸುಮಾರು ಸಿನಿಮಾ ಬರುತ್ತೆ, ಹೊಸಬ್ರದ್ದು ಬರುತ್ತೆ. ಇವಾಗ ನಾವು ಹೊಸಬ್ರು ಬಂದಾಗ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾನ ನಾವು ನೋಡಲಿಲ್ಲ ಅಂದಾಗ ಸೊ ಮತ್ತೆ ಯಾವುದೋ ಪ್ರಯತ್ನ ಪಡಲ್ಲ ಜನ. ಇವಾಗ ಆಲ್ರೆಡಿ ಸುಮಾರು ಜನ ಸಿನಿಮಾ ಇಂಡಸ್ಟ್ರಿನ ಯಾಕೆ ಅಂತೆಲ್ಲ ಮಾತಾಡೋರು ಇದ್ದಾರೆ. ಸೊ ಅಂಥದ್ರೊಳಗೆ ಆ ಥರ ಆಗಬಾರ್ದು ಅಂದರೆ ದಯವಿಟ್ಟು ಎಲ್ಲ ವೀಕ್ಷಕರು ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕಾಗಿ ವಿನಂತಿಸ್ತೀನಿ. ಈಗ ಮೇಡಮ್ ಸಿನಿಮಾ ಹೆಂಗಾಗಿದೆ ಅಂದರೆ, ಆಗ ಒಂದು ಸಿನಿಮಾ ಬಂದರೆ ಸಿನಿಮಾನ ಹೋಗಿ ಥಿಯೇಟ್ರಿಗೆ ಜನ ನೋಡೋರು. ಹೌದು, ಜಸ್ಟ್ ಅಂದರೆ ಇಷ್ಟೊಂದೆಲ್ಲ ಅಪ್ಡೇಟ್ ಆಗಿರಲಿಲ್ಲ ಜನ. ಈಗ ಏನಾದ್ರು ಒಂದು ಸಿನಿಮಾದ ಒಂದು ಟ್ರೈಲರ್ ಅಥವಾ ಒಂದು ಟ್ರೈಲರ್ ಬೇಡ, ಒಂದು ಪೋಸ್ಟರ್ ನೋಡಿದ್ರೆ ಈಗ ಡಿಸೈಡ್ ಮಾಡ್ಬಿಡ್ತಾರೆ. ಅಂದ್ರೆ ಹಿಂಗೆ ಇರುತ್ತೆ, ಸೊ ಇಷ್ಟೇ ಇದ್ರ ಸಿನಿಮಾ ಸ್ಟೋರಿನೇ ಇಷ್ಟೇ ಅಂತ ಜಡ್ಜ್ಮೆಂಟ್ ಮರ ಸುತ್ತದ ಅಷ್ಟೇ ಇಷ್ಟೇ ಅಂತ ಹೇಳ್ಬಿಡ್ತಾರೆ ಅವರು. ಸರ್ ನೀವೇನೇ ಆಗ್ಲಿ ವೆರೈಟೀಸ್ ಆಫ್ ಫುಡ್ ತಗೊಂಬರ್ಲಿ, ಕೈಯಲ್ಲೇ ಊಟ ಮಾಡ್ಬೇಕು, ಇಲ್ಲಾಂದ್ರೆ ಸ್ಪೂನಲ್ಲೇ ಊಟ ಮಾಡ್ಬೇಕು. ಅದು ಡಿಫಾಲ್ಟ್ ಆಗಿ ಇದ್ದೇ ಇರುತ್ತೆ. ಇವಾಗ ಪ್ರೇಮಿ ಅಂದಾಗ ಒಂದು ಮರ ಸುತ್ತಲೇಬೇಕಾಗತ್ತೆ. ಸೊ ನಾವು ಅದನ್ನ ತಪ್ಪು, ಆ ಮರ ಸುತ್ತೋದ್ರೊಳಗೆ ಅವ್ನು ಹೆಂಗೆ ಸುತ್ತಾನೆ, ಯಾವ ಡಿಫ್ರೆಂಟ್ ಸ್ಟೈಲಲ್ಲಿ ಸುತ್ತಾನೆ, ಅಥವಾ ಅದ್ರ ಜೊತೆಗೆ ಇನ್ನೇನಾದ್ರೂ ಮಾಡ್ತಾನ ಅವನು, ಅದೇ ಕತೆ. ಅದನ್ನ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಬಿರಿಯಾನಿ ಎಲ್ಲ ಹೋಟ್ಲಲ್ಲೂ ಒಂದೇ ಬಿರಿಯಾನಿನೇ, ಬಟ್ ವೆರೈಟೀಸ್ ಆಫ್ ಅವ್ರ ಸ್ಟೈಲ್ಸ್ ಇರುತ್ತೆ, ಆಮೇಲೆ ಆ ಟೇಸ್ಟ್ ಬೇರೆ ಇರುತ್ತೆ. ಸೊ ಅದೆಲ್ಲ ಬರುತ್ತೆ. ಅಂದ್ರೆ ನೀವು ಎಷ್ಟು ಜನದಿಂದ ಮರ ಸುತ್ತಿದ್ದೀರಾ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ನಾವು ನಿಜವಾಗ್ಲೂ ಸರ್ ನಮಗೆ ಸಿನಿಮಾನೇ ಮರ, ಅದೇ ಪ್ರೇಮಿ, ಅದೇ ಎಲ್ಲ. ಸೊ ಅದರಿಂದಾನೇ ಸುತ್ತಾ ಇರೋದು, ಚಿಕ್ಕ ವಯಸ್ಸಿಂದಾನೇ ಆಸೆ ಇರೋದ್ರಿಂದ ನಮಗ್ ಬೇರೆ. ಡೈರೆಕ್ಟರ್ ಹೇಳ್ತಾ ಇದ್ರು ಈ ಕತೆ ಬಂದು ನಮ್ಮ ನಾಯಕ ಅವ್ರಿಗೆ ತುಂಬಾ ಹತ್ತಿರವಾದಂತ ಕತೆ ಇದು. ಅಂದ್ರೆ ನಮ್ಮ ತಾಯಿನೇ ಈ ಕತೆ ಕೊಟ್ಟಿದ್ದು. ಸೊ ಅವ್ರ ಫ್ರೆಂಡ್ ಜೀವನದಲ್ಲಿ ಒಂದು ನಡೆದಂತ ಘಟನೆನ ಅವ್ರು ತಗೊಂಡ್ಬಿಟ್ಟು ಕತೆ. ನಿಮ್ ಜೀವನದಲ್ಲಿ ನಡೆದಿರೋ ಘಟನೆ ಅಲ್ವಾ? ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ. ಮೇಡಮ್ ನೀವು ಯಾವ ಥರ ಮೇಡಮ್, ಜೆನ್ಜಿನ ಅಥವಾ 90s? ಸ್ವಲ್ಪ 90s ನಾನು ಸ್ವಲ್ಪ ಎಮೋಷನ್ಸ್ ಅದು ವ್ಯಾಲ್ಯೂ ಕೊಡ್ತೀನಿ ತುಂಬ. ಸೊ ಅದೇ ಥರ ಚಿತ್ರಕಥನ ನಮ್ಮ ಮೂವಿಲಿ ಇದೆ ತುಂಬ. ಹೇಳಿ ಮೇಡಮ್. ಅದೇ ಹೇಳ್ತೀನಲ್ಲ, ಅಂದರೆ ಪ್ರತಿಯೊಂದು ಥಿಂಗ್ಸಿಗೆ ವ್ಯಾಲ್ಯೂ ಕೊಡ್ತಾರೆ 90s ಅವರು. ಅದೇ ಥರ ನಮ್ಮ ಮೂವಿಲಿ ಇದೆ. ಅಂದರೆ ಅದೇ ಲವ್ ಲೆಟರ್ ಆಗಲಿ ಪ್ರತಿಯೊಂದು ಕೂಡ. ಇವಾಗ ಆ ಥರ ಇಲ್ಲ. ಇವಾಗಿನ ಜನ್ರೇಷನ್ನೇ ಬೇರೆ, ಅವಾಗಿನ ಜನ್ರೇಷನ್ನೇ ಬೇರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಯ್ಯೋ ಇವಾಗ ನೀವು ಏನೋ ತುಂಬಾ ಮೆಸೇಜ್ ಮಾಡಿದ್ರೆ ಆಯ್ತಲ್ಲ ಎಲ್ಲ ಡಿಲೀಟ್. ಬಟ್ ಅವಾಗ ನೋಡಿದ್ರಲ್ಲ ಕೀಪ್ಯಾಡ್ ಅಲ್ಲಿ ಒಂದು ಮೆಸೇಜ್ ಬಂದ್ರೆ ಸಾಕು, ಅದನ್ನೊಂದು 5 ಸರ ಇವ್ರು ಮೆಸೇಜ್ ಮಾಡಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದೊಂದು ಮೆಸೇಜ್ಗೆ ಎಷ್ಟು ರುಪೀಸ್ ಅನ್ನೋದ್ರ MMS ಅಲ್ವಾ, ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಬಟ್ ಅಂದ್ರೆ ಅವಾಗಿನ ಟೈಮಲ್ಲಿ ನಾವು ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಹೇಳ್ತೀನಿ ಸರ್, ಏನಂದ್ರೆ ಒಬ್ಬ ಹುಡುಗಿನ ಅವನು ಇಷ್ಟಪಟ್ಟ ಅಂದ್ರೆ ಒಂದು ಮನೆ ಹುಡುಕಕ್ಕೆ ನಾವು 1 ವಾರ ಟ್ರೈ ಮಾಡಿದೀವಿ.
ಅಂದರೆ ಸುಮ್ಮನೆ ಹಿಂದೆ ಹೋಗೋದು, ಅವರು ಮತ್ತೇನಾರ ಅನ್ಕೊಂತಾಳ, ನಮ್ಮ ಕ್ಲಾಸ್ಮೇಟ್ ಏನಾರ ಅನ್ಕೊಂತ ಮತ್ತೆ ಸುಮ್ಮನೆ ಸೈಡಿಗೆ ಬರೋದು, ಈ ಥರ ಒಂದು ವಾರ. ಇವಾಗಿಂದ್ರೊಳಗೆ ಆ ಥರ ಇಲ್ಲ. 5 ನಿಮಿಷ ಇನ್ಸ್ಟಾಗ್ರಾಮಲ್ಲಿ ಇವ್ರು ಹೇಳ್ದಂಗೆ ಟಕ್ಕನಂಗೆ ಫೈಂಡ್ ಔಟ್ ಮಾಡ್ಬೋದು. ಏನೇನೋ ಆ್ಯಪ್ ಬಂದಿದೆ ಅಲ್ವಾ, ಏನೋ ಫ್ರೆಂಡ್ ಏನೇನೋ ಆ್ಯಪ್ ಇಲ್ಲ ಒಂದೊಬ್ರು ಇನ್ನೊಬ್ರು ಅಲ್ಲ, ಹೇಳಕ್ಕಾಗಲ್ಲ, ಮುಂದುವರೆದಂಗೆ ಎಲ್ಲಾನು ಅಪ್ಡೇಟ್ ಆಗ್ತಾ ಇರತ್ತೆ. ಸೊ ಮಾನವೀಯತೆ, ಆ ಒಂದು ಎಮೋಷನ್ಸ್ಗೆ ವ್ಯಾಲ್ಯೂ ಇಲ್ಲ, ಆ ಥರ ಆಗೋಗಿದೆ ಇವಾಗ. ಸೊ ಅದನ್ನ ನೋಡಿದಾಗ, ನಮ್ಮ ಮೂವಿ ನೋಡಿದಾಗ ಎಲ್ಲೋ ಟಚ್ ಕೊಡ್ಬೋದು ಏನೋ ಅಂತ ನನಗೆ ಅನ್ಸುತ್ತೆ ಇವಾಗಿನ ಜನ್ರೇಷನ್ಗೆ. ನಮ್ಮ ಸಾಂಗ್ ಕೇಳಿದಾಗಲೂ ಸುಮಾರು ಜನಕ್ಕೆ ಅವರಿಗೆ 90s 80s ಎಸೆನ್ಸ್ ಬರ್ತಾ ಇತ್ತು ಅಂತ ನನಗೆ ಫೀಡ್ಬ್ಯಾಕ್ ಬಂದಿದೆ. ಸೊ ಹಂಗಾಗ್ಬಿಟ್ಟು ಸೊ ನಾವು ಅದೇ ಮೈಂಡಲ್ಲಿ ಇಟ್ಕೊಂಡಿದ್ದು, ಪ್ಯೂರ್ ಲವ್ ಸ್ಟೋರಿನ ತೊಗೊಂಡೋಗೋಣ, ಎಲ್ಲೂ ಆ ಥರ ಬೇರೆ ಇದರಲ್ಲಿ ಬೇಡ, ಆಡಂಬರ ಅಬ್ರ ಅವೆಲ್ಲ ಬೇಡ. ಸುಮಾರು ಜನ ಇವಾಗ ಅದನ್ನೇ ಮಾಡ್ತಾ ಇದ್ದಾರೆ, ಅದೇ ಬರ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಪೀಸಾಗಿ ಒಂದು ಕಾಮಾಗಿ ಕೂತ್ಕೊಂಡು ಪ್ರತಿಯೊಬ್ಬ ಆಡಿಯನ್ಸ್ ಒಂದು 6 ವರ್ಷದಿಂದ 90 ವರ್ಷದ ತನಕ ನೋಡೋ ಅಂಥ ಸಿನಿಮಾನ ಮಾಡಿದ್ದೀವಿ, ಅದೇ ಪ್ರೇಮಿ. ಅದೇ ಪ್ರೇಮಿ. ಮೇಡಮ್, ಇವಾಗ ನೀವು ಎರಡೂ ನೋಡಿದ್ದೀರಿ, ಅಂದರೆ 90s ನೋಡಿದಿರಿ, ಜೆನ್ಜಿನೂ ನೋಡಿದಿರಿ. ಸೊ ಈ ಎರಡರ ಬಗ್ಗೆ ಹೇಳೋದಾದ್ರೆ, ಆಗಿನ ಹಾಗೆ ಅಂದರೆ 90s ಯಾವ ಥರ ಲವ್ ಮಾಡ್ತಿದ್ರು ಹುಡುಗ ಹುಡುಗಿ ಆಗಲಿ, ಈಗಿನವರು ಈ ಜೆನ್ಜಿಗಳೆಲ್ಲ ಇದಾರಲ್ಲ, ಸೊ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಇವಾಗ್ಲೂ ಇದಾರೆ, ಅಂದ್ರೆ 50-50. ಇವಾಗ್ಲೂ ಅದೇ ಪ್ಯೂರ್ ಲವ್ ಆತರ ಆ ಸಿನ್ಸಿರಿಟಿ ಇದೆ, ಅಂದ್ರೆ 50% ಇದಾರೆ, 50% ಇಲ್ಲ. ಬಟ್ ಆ 90s ಅಲ್ಲಿ ಇರುವಂತದ್ದು ಇವಾಗ ಸಿಗಲ್ಲ. ಆ ಕಾಲೇಜ್ ಟೈಮಲ್ಲಿ ಈಗ ಹುಡುಗರು ನೋಡಿ, ಹುಡುಗರಿಂದ ರೋಮಿಂಗ್ ಮಾಡಿ ಬೈಕಲ್ಲಿ ಹೋಗೋದು, ಅದು ಒಂಥರ ಆ ಕ್ಲಾಸ್ ರೂಮ್ ಆಗ್ಲಿ, ಆ ಲವ್ ಲೆಟರ್ ಆಗ್ಲಿ, ರೋಸ್ ಕೊಡೋದಂತೆ. ಅವಾಗ ಮೊಬೈಲ್ ಅಷ್ಟೊಂದು ಇರ್ಲಿಲ್ಲ, ಮನೇಲಿ ಹೋಗಿ ಅವಳ ಬಗ್ಗೆನೇ ಜ್ಞಾನ, ಇವಳಿಗೂ ಅಷ್ಟೇ ಒಳಗಡೆ ಅಂತ ಏನು ಅವ್ನು ಅನ್ಕೊಂಡಿದ್ ಏನ ಹೊರಗ್ ತರ್ಬೇಕಂದ್ರೆ ಬರೀಬೇಕು ಪತ್ರ, ಇಲ್ಲ ಅಂದ್ರೆ ಯಾರದ್ದಾರ ಹೇಳಿಸ್ಬೇಕು, ಅದೇನೋ ಗ್ರೀಟಿಂಗ್ಸ್ ಅಲ್ವಾ. ಇವಾಗ ಅದೆಲ್ಲ ಇಲ್ಲ. ಹೌದು, ಇವಾಗ ಅಂತ ಹೇಳಕ್ಕಾಗಲ್ಲ. ಇವಾಗ ಪ್ರತಿಯೊಂದು ಆ್ಯಪ್. ನಿಮ್ಗೆಲ್ಲ ಎಷ್ಟು ಗ್ರೀಟಿಂಗ್ಸ್ ಬರ್ತೈತೆ ಮೇಡಮ್? ಆಬ್ವಿಯಸ್ಲಿ ಬಂದಿರತ್ತೆ, ಬಂದಿರುತ್ತೆ ಪತ್ರಗಳು. ಬರ್ತಿತ್ತ? ಎಷ್ಟು ಬರೋದು ಮೇಡಮ್? ಆತರ ಏನಿಲ್ಲ, ನಾವು ಜಾಸ್ತಿ ನೊಲಾಗ್ತಿರ್ಲಿಲ್ಲ, ಗೊತ್ತಲ್ಲ ಮನೆಯಲ್ಲೆಲ್ಲ ಗೊತ್ತು. ಪಾಪ ಹುಡುಗರುಗಳು ಬಟ್ ಹುಡುಗರಂದ್ರೆ ಒಂಥರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಅದು ಯಾವ ತರ ಅಂತಂದ್ರೆ, ಯಾವ್ದೋ ಪ್ರಾಜೆಕ್ಟ್ ಬಂತಂದ್ರೆ ಗೊತ್ತಲ್ಲ, ಹುಡುಗರು ನಿಂಗೆ ಡೈರಿ ಮಿಲ್ಕ್ ಕೊಡ್ತೀನಿ, ನಂಗೆ ಬರ್ದ್ ಕೊಡು, ನಂಗೆ ನೋಟ್ಸ್ ಬರ್ದ್ ಕೊಡು, ಆ ತರ ತುಂಬಾ ಆಗಿದೆ ನಮ್ಗೆ. ಓಕೆ, ಡೈರಿ ಮಿಲ್ಕ್, ಪೆನ್ ಏನಾದ್ರೂ ತಂದು ಕೊಡ್ತಾರೆ, ನೈಸ್ ಮಾಡ್ಕೊಳ್ಳೋದು, ನಮ್ಗೆ ಬರ್ದ್ ಕೊಡು, ಇದು ನೋಟ್ಸ್ ಬರ್ದ್ ಕೊಡು. ಇವ್ರು ಬರೆಯಲ್ಲ, ಕ್ಲಾಸ್ ಬಂಕ್ ಮಾಡೋದು, ಆ ಥರ ಎಲ್ಲ ಅದು ಸ್ವೀಟ್ ಮೆಮೊರೀಸ್ ಅಲ್ವಾ ಅವಾಗೆಲ್ಲ ಒಂಥರ. ಸರ್ ಏನೇ ಅಂದ್ರು ಸರ್, ಆ 90s ಅಲ್ಲಿ ಏನು ಕಳಿತೀವಲ್ಲ ಸರ್, ಅದು ಇವಾಗ ನಾವು ಎಷ್ಟೇ ಅಡ್ವಾನ್ಸ್ ಆಗಿರ್ಬೋದು, ಅಥವಾ ಎಷ್ಟೇ ನಮಗೆ ಹಿಂಗಂದ್ರೆ ಸಿಗೋಂಗಾಗಿರ್ಬೋದು, ಫೀಸಿಬಿಲಿಟಿ ಇರ್ಬೋದು, ಬಟ್ ಆ 90s ಅಲ್ಲಿ ಸಿಕ್ಕೋಂಥ ಮಜಾ ಏನಂದ್ರೆ ಇವಾಗ ತುಂಬ ಕಷ್ಟ ಸಿಗೋದು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ಕೊಂಬೋದೀವಿ. ಒಂದು ಮೊಬೈಲ್ ಬಂದಾಗಿಂದನೂ ನಾವು ನೋಡ್ಕೊಂಬೋದಿದ್ವಿ, ಟಿ ವಿ, ಮೊಬೈಲು, ಪ್ರತಿಯೊಂದನ್ನು ನಾವು ಎರಡು ನೋಡ್ಕೊಂಡಿರೋದ್ರಿಂದ ನಮಗೇನೋ ಆ ವ್ಯಾಲ್ಯೂಸ್ ತುಂಬ ಲೈಕ್ ಆಗುತ್ತೆ. ಬಟ್ ಈಗಿನವ್ರು ತಪ್ಪು ಅಂತ ಹೇಳೋಕ್ಕಲ್ಲ, ಯಾಕಂದರೆ ನಮಗೆಲ್ಲ ನಾವು ಬೆಳಿಗ್ಗೆ ಹೋದರೆ ಸಂಜೆ ನೈಟೇ ಬರ್ತಾ ಇದ್ದಿದ್ದು ಆಟ ಆಡೋಕ್ಕೆ ಹೋದರೆ. ಇವಾಗ ಮಕ್ಕಳು ಆಟ ಆಡೋಕ್ಕೂ ಹೋಗ್ತಾ ಇಲ್ಲ. ಸೊ ಅದೆಲ್ಲ ಇವಾಗ ಏನಂದರೆ, ಒಂದು ಪ್ರೇಮಿ ಏನಕ್ಕೆ ನಾವು ಪ್ರೇಮಿ ಮಾಡಿದ್ದು ಅಂದರೆ, ಒಂದು ನಂಬಿಕೆ, ಒಂದು ತಾಳ್ಮೆ, ಇವೆರಡನ್ನು ಜನಗಳು ಕಲಿಬೋದು ಈ ಸಿನಿಮಾ ನೋಡಿದ್ರೆ. ಯಾಕಂದರೆ ಒಂದು ಅಷ್ಟು ಟ್ರಾವೆಲ್ ಇದ್ರು, ಅಷ್ಟು ದೂರ, ಅಷ್ಟು ಟೈಮ್ ಇದ್ರು, ಇವನು ಒಂದು ಸ್ಟಿಕ್ ಆನ್ ಆಗ್ತಾನಲ್ಲ, ಅದೇ ಪ್ರೇಮಿ ಸರ್. ಸೂಪರ್. ಈ ಪ್ರೇಮಿ ಅಂದಿದ್ದೆ ನಿಮ್ಮಿಬ್ಬರಿಗೂ ಏನೆಲ್ಲ ನೆನಪಾಗುತ್ತೆ ಅಂದರೆ, ನಿಮ್ಮ ಕಾಲೇಜಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಾಗಿರ್ಬೋದು, ಈ ಥರ ಒಬ್ಬ ಪ್ರೇಮಿ ಇದ್ದ ಅನ್ನೋದಾದರೆ? ಕೆಲವು ನಮ್ಮ ಕಣ್ಮುಂದೆನೇ ಕೆಲವೊಂದು ಸ್ಟೋರಿಗಳು ನಡೆದು ಹೋಗಿರುತ್ತೆ ಅಲ್ವಾ. ಅದೇ ಥಿಂಗ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ. ಯಾರೋ ಏನೋ ಕೊಟ್ಟರೆ ಅಂದ್ರೆ ಅದನ್ನ ಇಷ್ಟೋ ಸಮಯ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಅದು ಕೂಡ ಒಂದು ಸ್ವಲ್ಪ ಬ್ಯಾಕ್ ಹೋಯ್ತು ಆ ಥರ. ಹೌದು ಸರ್, ಅವ್ರು ಹೇಳ್ದಂಗೆ ಥಿಂಗ್ಸಿಗೆ ವ್ಯಾಲ್ಯೂ ಕೊಡೋಂಥದ್ದಾಗಲಿ, ಒಂದು ರಿಲೇಷನ್ಶಿಪ್ಪಿಗೆ ಬೆಲೆ ಕೊಡೋಂತಾಗಲಿ, ಆ ಫ್ರೆಂಡ್ಶಿಪ್ ಆಗಲಿ, ಎಲ್ಲದು ಪ್ರೀತಿನೇ ಬರುತ್ತೆ. ಸೊ ಇಟ್ ಆಲ್ ಕಮ್ಸ್ ಅಂಡರ್ ಪ್ರೇಮಿ ರಿಲೇಟೆಡ್. ಸೊ ಹಂಗಾಗ್ಬಿಟ್ಟು ಅದೊಂದು ಇರುತ್ತೆ, ಅದು ಮಜಾನೇ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್. ಅದು ಮಾತಲ್ಲಿ ಫ್ರೆಂಡ್ಶಿಪ್ ಕೂಡ ಅಷ್ಟೇ ಪ್ಯೂರ್ ಅವಾಗ. ಬಟ್ ಇವಾಗ ಫ್ರೆಂಡ್ಶಿಪ್ ಅಂತಂತಂದ್ರೆ ಅದನ್ನ ನಾನಾ ಅರ್ಥಗಳು ಕಲ್ಪಿಸ್ಕೋತಾರೆ ಈಗ ಫ್ರೆಂಡ್ಶಿಪ್ ಕೂಡ, ಅವ್ರ ಫ್ರೆಂಡ್ ಅಂತ. ಬಟ್ ಅವಾಗ ಆ ಥರ ಇರಲಿಲ್ಲ. ನಿಮ್ಗೆಲ್ಲ ಆ ಥರ ಆಗಿದೆ ಎಕ್ಸ್ಪೀರಿಯನ್ಸ್?
ಅಂದ್ರೆ ಯಾವ ತರ ಇವಾಗ ಇವಾಗ ನೀವೇ ಹೇಳಿದ್ರಿ ಹಾ ಅಂದ್ರೆ ಆಗ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಪ್ಯೂರ್ ಆಗಿರ್ತಿತ್ತು ಅಂತ ಹೇಳಿ. ಹೌದು, ಇವಾಗ ಅಷ್ಟೊಂದು ಬಿಲೀವ್ ಮಾಡಕ್ ಆಗೋದಿಲ್ಲ ಅನ್ನೋ ತರ ಆಗಿದೆ ಇವಾಗ ಫ್ರೆಂಡ್ಶಿಪ್ ಅಲ್ಲಿ. ಅಂದ್ರೆ ಇವಾಗ ಯಾರ ಮೇಲೂ ನಂಬಿಕೆ ಇಡೋಕೆ ಈಸಿಯಾಗಿ ನಂಬಿಕೆ ಇಡೋಕೆ ಅಂತ ಆಗಲ್ಲ, ಯಾಕಂದ್ರೆ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗಲೂ ನೀವು ನೋಡಿ 90s ಕಿಡ್ಸಲ್ಲೆಲ್ಲ ನಾವು ಇವಾಗಲೂ ಅದೇ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ರೀಸನ್ ಅದೊಂದೇ. ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತೀವಿ, ಯಾವುದೇ ಜಾತಿ ಭೇದ ಇರಲ್ಲ, ಯಾವುದೇ ಮೇಲು ಕೀಳು ಇರಲ್ಲ, ಧರ್ಮ ಜಾತಿ ಯಾವ್ದು ಇರಲ್ಲ. ನಾವು ಇವಾಗ್ಲೂ ಒಕ್ಕಟ ನಮಗೆಲ್ಲ ಬೆಳ್ಕೊಂಡ್ ಬಂದು. ಬಟ್ ಇವಾಗ ಏನಾಗ್ತದೆ, ಜನಗಳ ಮನಸ್ಸಲ್ಲಿ ಅದು ಬಿತ್ತುತ್ತಾ ಇದಾರೆ ಬೀಜನ, ಇವ್ರದ್ದು ಹಿಂಗೆ ಇವ್ರಿಗೆ ಹಿಂಗೆ, ಅದು ಸೆಗ್ರಿಗೇಟ್ ಮಾಡ್ತಾ ಇದಾರೆ. ಆ ಯೂನಿಫಾರ್ಮಿಟಿ ಇಲ್ಲ ಸರ್, ಅದೇ ಇವಾಗಿಂದ ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್. ಸೊ ಅದಕ್ಕೆ ನಮಗೇನು ಅನಿಸ್ತು, ಒಂದು ಲವ್ ಸ್ಟೋರಿ ಮಾಡಬೇಕು ಅಂದಾಗ ಪ್ರೇಮಿ ಅಂತ ಒಂದು ಹೆಸರಿಟ್ಟ ಮೇಲೆ ಇದು ಬೇಡವೇ ಬೇಡ, ನಮ್ಮದೇ ತೊಗೊಂಬಿಡೋಣ, ನಮ್ಮ ನೇಟಿವಿಟಿ ತಕ್ಕಂಗೆ ನಮ್ಮದೇ ತೊಗೊಂಬೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಅದ್ರದ ಮೇಲೆ ಪ್ರೇಮಿ ಕಥೆನ ಹಿಡಿದಿದ್ದು. ಸೊ ಇಲ್ಲಿ ಸಿನಿಮಾದಲ್ಲಿ ಜೆನ್ಜಿನೂ ನೋಡ್ಬೋದು, 90s ಎರಡು ನೋಡ್ಬೋದು ನಾವು. ಏನು ಸಿನಿಮಾದಲ್ಲಿ ನೀವು ಯಾವ ರೀತಿ ಪ್ರೇಮಿ ಆಗಿರ್ತೀರ ಅಂತ? ಎರಡು ರೀತಿ ಇರ್ತೀನಿ ಸರ್, ಎರಡು ರೀತಿ ಇರ್ತೀನಿ. ನನಗೆ ನಮಗೆ ಒಬ್ಬ ಇಬ್ಬರು ಇದಾರೆ ನಟಿಯರು, ಹೀರೋಯಿನ್ಸ್. ಹಾಂ ಸರ್, ನಿಮಗೆ ಗೊತ್ತಿರತ್ತೆ, ಹುಡುಗರದ್ದು ಆಲ್ವೇಸ್ ಸಿಂಗಲ್ ಸ್ಟ್ಯಾಂಡೇ, ಅದ್ರಲ್ಲಿ ಆ ಥರದ್ದು ಏನಿಲ್ಲ. ನಾನು ತಪ್ಪು ತಿಳ್ಕೊಬೇಡಿ ಯಾವುದೇ ಹುಡುಗಿರು ಬೇರೆ ರೀತಿ ಅಂತ. ನಾನು ಹೇಳ್ತಾ ಇರೋದು ಉದ್ದೇಶ ಏನು ಅಂದರೆ, ನೀವು ಜೆನ್ಸಿಗಾರ ತೊಗೊಳ್ಳಿ, ನಾವು ಬ್ಲೆಂಡ್ ಆಗ್ತೀವಿ. ಈ ಕಡೆ 90ಸ್ಗಾರ ಓಲ್ಡ್ ತೊಗೊಳ್ಳಿ, ಅದಕ್ಕೂ ಬ್ಲೆಂಡ್ ಆಗ್ತೀವಿ. ಬಟ್ ಹುಡುಗಿರು ಹಂಗಾಗಲ್ವಲ್ಲ, ಹಂಗೆ ಹೇಳೋದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಸರ್. ಆ ಥರ ಎಲ್ಲ ಅವ್ರದ್ರಲ್ಲೂ ಇದ್ದಾರೆ ಸರ್, ಇವಾಗ ಎಷ್ಟೊಂದು ಜನ ಇದ್ದಾರೆ. ಬಟ್ ಆ ಥರದ್ನಲ್ಲಿ ನೋಡಿದಾಗ ಖುಷಿ ಆಗುತ್ತೆ, ಅಂಥವ್ರು ನಮಗೆ ಸಿಗಲ್ಲ, ಅವ್ರಿಗೆ ಬೇರೆ ಯಾರಂತಾರೋ ಸಿಗ್ತಾರೆ. ಸೊ ಅದೊಂದು ಕೊರಗಿದ್ದೇ ಇರುತ್ತೆ. ಮೇಡಮ್ ಮಾಡ್ತಾರೆ. ಈಗ ಸರ್ ಇಬ್ರು ಹೀರೋನ್ ಇರೋದ್ರಿಂದ ಸಹಜವಾಗಿ ಇಲ್ಲಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಇವ್ರದ್ದೇನಾಗಿರ್ಬೋದು ಅಂತ ಹೇಳಿ. ಸೊ ಇಲ್ಲಿ ಕೊನೆಗೆ ಯಾರು ಸಿಗ್ತಾರೆ, ಯಾರು ಕೈ ಕೊಟ್ಟು ಹೋಗ್ತಾರೆ? ಸರ್ ಒಂದು ಹೇಳ್ತೀನಿ ಸರ್, ಯಾರನ್ನೂ ಕೈ ಕೊಡಲ್ಲ ಸರ್. ಯಾಕಂದರೆ ಇವಾಗ ನಾವು ಮಾಡೋ ತಪ್ಪು, ಒಂದು ಹೆಣ್ಣನ್ನು ನಾವು ಇವಾಗ ಟ್ರಯಾಂಗಲಲ್ಲಿ ಒಬ್ಬರಿಗೆ ಬೇಜಾರಾಗುತ್ತೆ, ಒಬ್ಬರಿಗೆ ನೋವಾಗುತ್ತೆ. ಬಟ್ ನಮ್ಮದ್ರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಆದರೆ ಇಬ್ರಿಗೂ ಬೇಜಾರಾಗಬೇಕು, ಇಲ್ಲಾಂದರೆ ಇಬ್ರಿಗೂ ನೋವಾಗಬಾರ್ದು. ಆ ಥರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ನಾವು ಕಥೆಯಲ್ಲಿ. ಸೊ ಅದನ್ನು ನಾವು ತೊಗೊಂಬಂದಿದ್ದೀವಿ. ಸೊ ಅದನ್ನು ನೀವು ಏಪ್ರಿಲ್ 3ನೇ ತಾರೀಕು ನೋಡ್ಬೋದು. ಸೊ ಇಲ್ಲಿ ಬೇಜಾರಾಗತ್ತೆ ಆಗಲ್ಲ ಅನ್ನೋದಕ್ಕಿಂತ, ಇವಾಗ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಯಲ್ಲಿ ಇವಾಗ ನನಗೆ ನಿಮ್ಮ ಮೇಲೆ ಪ್ರೀತಿ ಆದರೂ ಅದು ತಪ್ಪಂತಲ್ಲ, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆದರೂ ನನ್ನ ಮೇಲೆ ಪ್ರೀತಿ ಆದರೂ ಅದು ತಪ್ಪಂತಲ್ಲ. ಬಟ್ ಏನಂದರೆ ಇವಾಗ ನಾವು ಯಾರನ್ನೋ ಒಬ್ರನ್ನಂತೂ ನಾವು ಕಟ್ಕೊಳ್ಳೋಕೆ ಸಾಧ್ಯ. ಸೊ ಒಬ್ರಿಗಂತೂ ಬೇಜಾರು ಆಗೇ ಆಗುತ್ತೆ. ಸೊ ಇಲ್ಲಿ ನಾವು ಸ್ಯಾಕ್ರಿಫೈಸ್ ಇದು ಜಸ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ, ಏನು ಮಾಡೋದು? ಸೊ ಹಂಗಾಗ್ಬಿಟ್ಟು ಎಲ್ಲದನ್ನು ತೂಕ ಮಾಡಿಬಿಟ್ಟು ಯಾವುದು ಸರಿ ಯಾವುದು ತಪ್ಪು, ಯಾವ ರಿಲೇಷನ್ಶಿಪ್ಪಿಗೆ ಏನು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಪ್ರೇಮಿ ಒಳಗೆ ಕೊಟ್ಟಿದ್ದೀವಿ.